ಯಾಕೆ ತಡೆದಿದ್ದು? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹಾದಿ ಬೀದಿಲಿ ಹೋಗೋರ ಹತ್ರ ಎಲ್ಲ ನಾನು ಮಾತಾಡಲ್ಲ. ಅಂದರೆ ನಾನು ಹಾದಿ ಬೀದಿಲಿ ಹೋಗೋದು. ತಂದೆ ಕೂಡ ಮರ್ಯಾದೆ ಇದೆನಾ? ತಂದೆ ಅನ್ನೋ ಸ್ಥಾನನ ಉಳಿಸ್ಕೊಂಡಿರೋರಿಗೆ ಮರ್ಯಾದೆ ಕೊಡ್ಬೋದು, ನಿಮ್ಮಂಥವ್ರಿಗಲ್ಲ. ಚಂದ್ರ, ನನ್ನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ನಾನು ವೈಜಯಂತಿ ಹತ್ರ ಏನು ಹೇಳ್ತಾ ಇದ್ದೆ ಅಂದರೆ, ಮಾತಾಡಬೇಡಿ. ನಿಮಗೆ ನಮ್ಮ ಮೇಲಿರೋ ಅಭಿಪ್ರಾಯ ಎಂಥದ್ದು ಅಂತ ಗೊತ್ತಾಯ್ತು. ಅತ್ತೆಗೆ ಮುಂಚೆನೇ ಹೇಳಿದ್ದೆ, ನಿಮ್ಮ ಅಣ್ಣ ಒಬ್ಬ ದೊಡ್ಡ ಸ್ವಾರ್ಥಿ, ಅವನನ್ನು ನಂಬೋದು ಬೇಡ, ಸಹಾಯ ಮಾಡೋದು ಬೇಡ ಅಂತ. ಮುಗ್ದೋಗಿರೋ ಸಂಬಂಧನ ಕೂಡೋದು ಬೇಡ ಅಂತ. ಆದರೆ ಅವರು ಎಷ್ಟೇ ಆದರೂ ಜನ್ಮ ಕೊಟ್ಟಂದೆ, ಕಷ್ಟದಲ್ಲಿದ್ದಾನೆ, ಸಹಾಯ ಮಾಡಿ ಬರೋಣ ಅಂತ ಹೇಳಿದ್ರು. ಅವ್ರ ಮಾತಿಗೆ ಕಟ್ಟು ಬಿದ್ದು ನಾನು ಇಲ್ಲಿಗೆ ಬಂದೆ. ನಮ್ಮಿಬ್ರು ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ನಾನು ನಿಮಗೆ ಸಹಾಯ ಮಾಡಿದೆ. ಆದರೆ ಅದ್ರ ಪ್ರತಿಫಲ ಮತ್ತೆ ಮುಂದೆ ಮಾತಾಡ್ತಿದ್ದ ಮಾತು ಕೇಳಿ ಮನಸ್ಸು ತೃಪ್ತಿ ಆಯ್ತು. ವ್ಯಂಗ್ಯ ಬೇಡ ಚಂದ್ರ. ನಾನು ಆಡಿದ ಮಾತಿನ ಅರ್ಥ ಅದಲ್ಲ. ಎಷ್ಟೇ ಪ್ರಯತ್ನ ಪಟ್ಟು ನಮ್ಮ ಕೆಲಸ ಆಗ್ತಾ ಇಲ್ವಲ್ಲ, ಶ್ರೀಚಕ್ರ ನಮ್ಮ ಕೈಗೆ ದಕ್ತಾ ಇಲ್ವಲ್ಲ ಅನ್ನೋ ಹತಾಶೆನಲ್ಲಿ ಹೇಳಿದ್ದೆ ಹೊರತು ನಿನ್ನೂ ವೈಜಯಂತಿನೂ ವ್ಯಂಗ್ಯ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ಇಷ್ಟು ದಿನ ನಾನು ಸಿದ್ಧಿಸ್ಕೊಂಬಂದಿರೋ ವಿದ್ಯೆಗಳನ್ನ ಯಾವುದೇ ಕೆಟ್ಟ ಕೆಲಸಕ್ಕೆ ಬಳಸಿರ್ಲಿಲ್ಲ. ಆದರೆ ಈಗ ಅಮ್ಮನವ್ರ ವಿರುದ್ಧ ನಿಮ್ಮ ಕೆಟ್ಟತನಕ್ಕೆ, ಸ್ವಾರ್ಥತನಕ್ಕೆ ನನ್ನ ವಿದ್ಯೆಗಳನ್ನ ಪ್ರಯೋಗ ಮಾಡಬೇಕಾಗಿ ಬಂದಿದೆ. ಅದಕ್ಕೆ ನನ್ನ ಎಲ್ಲ ತಂತ್ರಗಳು ಕೈ ಕೊಡ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ರಿ, ಮುಂದೆ ಏನು ಮಾಡಬೇಕು ಅನ್ನೋ ದಾರಿ ಹುಡುಕು ಚಂದ್ರ. ಮುಂದೇನು? ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ. ವಾರಣಾಸಿಯಿಂದ ನನ್ನ ಸಾಧನೆಗಳನ್ನೆಲ್ಲ ಬದಿಗೊತ್ತಿ ನಿಮ್ಗೆ ಸಹಾಯ ಮಾಡಕ್ಕೆ ಬಂದಿದ್ದಕ್ಕೆ ಒಳ್ಳೆ ಮಾತನ್ನೇ ಆಡಿದ್ರಿ. ನನಗೂ ನನ್ನ ಅತ್ತೆಗೂ ಒಳ್ಳೆ ಮರ್ಯಾದೆನೇ ಕೊಟ್ರಿ. ಸಾಕು ನಿಮ್ಮ ಸಹವಾಸ. ನನಗಾಗ್ಲಿ ಅತ್ತೆಗಾಗ್ಲಿ ಇಲ್ಲಿ ಉಳಿಯೋ ಯಾವುದೇ ಅವಶ್ಯಕತೆ ಇಲ್ಲ. ಈಗಾಗಲೇ ಅರ್ಧ ದಾರಿ ಕ್ರಮಿಸಿದ್ವಿ ನಾವು. ಈಗ ಹೋಗ್ತೀನಿ ಅಂತಂದ್ರೆ ಹೇಗೆ ಚಂದ್ರ? ನೀವೇ ಹೇಳಿದ್ರಲ್ಲ ಸ್ವಾಮಿ, ನಾವು ಬಂದ್ಮೇಲೂ ನಿಮ್ಗೇನು ಪ್ರಯೋಜನ ಆಗಲಿಲ್ಲ ಅಂತ. ಹಾಗಾದ್ರೆ ನಾವು ಇಲ್ಲಿದ್ದೇನು ಉಪಯೋಗ? ಹೊರಡ್ತೀವಿ. ಹೇಳಿದ್ನಲ್ಲ ಚಂದ್ರ, ಬಾಯಿ ತಪ್ಪು ಮಾತಾಡಿರೋ ವಿಷಯ ಅದು. ನಿನ್ನನ್ನು ಹೀಯಾಳಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ಮಾತು ಬಾಯಿ ತಪ್ಪಿ ಬರ್ಬೋದು, ಆದರೆ ಅದರಿಂದ ಮನ್ಸಿಗಾಗೋ ಘಾಸಿ ದೊಡ್ಡದು. ವಿದ್ಯೆ ಎಲ್ಲ ಕ್ಷೀಣಿಸೋಗ್ತಿರೋದು ನನ್ನ ಅರಿವಿಗೆ ಬರ್ತಾ ಇದೆ. ನಾಳೆ ನಿಮಗೆ ಶ್ರೀಚಕ್ರ ಸಿಕ್ಕಿ ನಾವು ಮಾಡಿರೋ ಸಹಾಯನ ಮರೆತು ನೀವು ಅಧಿಪತಿಯಾಗಿ ಮೆರಿಬೋದು. ಆದರೆ ನಾನು ಕಳ್ಕೊಂಡಿರೋ ವಿದ್ಯೆನೆಲ್ಲ ಮತ್ತೆ ಪಡ್ಕೊಳಕ್ಕೆ ಎಷ್ಟು ವರ್ಷ ಶ್ರಮ ಪಡ್ಬೇಕು ಗೊತ್ತಾ? ಕಷ್ಟ ಆಗುತ್ತೆ. ಆದರೆ ನನ್ನ ಶ್ರೀಚಕ್ರ ಬೆಂಕಿ ಬಿತ್ತು ನಿಮ್ಮ ಶ್ರೀಚಕ್ರಕ್ಕೆ. ನಾನು ಒಂದು ಕ್ಷಣ ಎಚ್ಚೆತ್ಕೊಂಡು ಸೀರೆ ಬಗ್ಗೆ ಆಸೆ ಪಡಲಿಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಅವಮಾನ ತಪ್ಪಿತ್ತಲ್ವಾ? ನನ್ನಿಂದಾಗಿ ನಿನಗೆ ಅವಮಾನ ಆಯಿತು ಅನ್ನೋದು ನನ್ನನ್ನು ಕಿತ್ತು ತಿಂತಿದೆ ಬಂಗಾರಿ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು, ಸೀತೆ ಮಾಯ ಜಿಂಕೆಗೆ ಆಸೆ ಪಟ್ಟಿದ್ದಿಂದಾನೆ ರಾವಣ ಅವಳನ್ನು ಎತ್ಕೊಂಡು ಹೋಗಿದ್ದು, ರಾಮಾಯಣ ಆಗಿದ್ದು ಅಂತ. ನಾವು ಹುಲುಮಾನವರು, ಇಂಥದ್ದೆಲ್ಲ ಮಾಮೂಲಿ ಬಿಡು. ಒಂದು ಶಕ್ತಿ ಜನವಾಗಬೇಕಾದ್ರೆ ಇಂಥ 1000 ಕಷ್ಟಗಳನ್ನು ಎದುರಿಸೋಕೆ ನಾವು ಸಿದ್ಧರಾಗಿರ್ಬೇಕು. ಅಳೋದನ್ನ ಬಿಟ್ಟು ಇನ್ನೊಂದು ದೃಷ್ಟಿಯಲ್ಲಿ ಯೋಚನೆ ಮಾಡು ಜಾಜಿ. ಮೇಷ್ಟ್ರಮ್ಮ ಹೇಳಿದ್ರು, ಯಾವುದೇ ಕಾರಣಕ್ಕೂ ವ್ರತಭಂಗ ಮಾಡಬಾರ್ದು ಅಂತ. ಮುಂದಿನ 2 ಸೂರ್ಯಾಸ್ತಗಳವರೆಗೆ ಈ ವ್ರತ ಚಾಲ್ತಿಯಲ್ಲಿರುತ್ತೆ. ಆ ಸಮಯದಲ್ಲಿ ನೀವು ಕೆಟ್ಟ ಮಾತು, ಬೈಗುಳ, ಅವಾಚ್ಯ ಪದ, ಅಸತ್ಯ, ಪರರ ನಿಂದನೆ ಮುಂತಾದನ್ನೆಲ್ಲ ಮಾಡಬಾರ್ದು. ನಾವು ಅವ್ರಿಗೆ ಕೊಟ್ಟು ಮಾತನ್ನು ಉಳಿಸ್ಕೊಬಿಟ್ವಿ ಜಾಜಿ. ಇಂಥ ಸನ್ನಿವೇಶದಲ್ಲೂ ಕೊಟ್ಟು ಮಾತು ತಪ್ಪಿಲ್ಲ, ಸುಳ್ಳು ಹೇಳಲಿಲ್ಲ. ಸತ್ಯ ಹೇಳಿ ಶಿಕ್ಷೆ ಅನುಭವಿಸ್ಬೇಕು ಹೊರತು ಸುಳ್ಳು ಹೇಳಿ ನಿಷ್ಠೆ ತಪ್ಪಿಲ್ಲ.
ದುಡ್ಡು ತೆಗ್ದಿದ್ದು ನಾನೇ ಅಂತಂದೆ, ಕಳ್ಳ ಅಂದ್ರಿ, ಬೈದ್ರಿ. ಇದುವರೆಗೂ ಯಾರು ಯಾರಿಗೂ ನೀಡ್ದಿರೋ ಶಿಕ್ಷೆನ ನನಗೆ ಕೊಟ್ರಿ, ಅನುಭವಿಸ್ದೆ. ಈಗೆಲ್ಲ ಆಯ್ತಲ್ಲ, ನಾನು ನಿಮ್ಮ ಹತ್ರ ಒಂದೆರಡು ಮಾತಾಡ್ಬೋದಾ? ನೀನೇನೋ ಮಾತಾಡೋದು, ಎಲ್ಲ ಆಗೋಯ್ತಲ್ಲ. ಜಾಜಿನ ನೋಡ್ಕೊಂಡು ನಿಮ್ಮ ಮನೇಲಿ ಇರಕ್ ಬಿಡ್ತಾ ಇದ್ದೀನಿ. ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊ. ಕೊಟ್ಟಿದ್ದನ್ನ ಚೆನ್ನಾಗಿ ತಿಂದು ಮೂಲೆಯಲ್ಲಿ ಬಿದ್ದಿರೋ. ನಮ್ಮನೆ ಉಸಾಬ್ರಿಗೆ ಬರಬೇಡ. ನಾನು ಯಾವ ಉಸಾಬರಿಗೂ ಬರಲ್ಲ ಅಜ್ಜಿ. ಅಷ್ಟು ಶಕ್ತಿ ಆಗಲಿ ಯೋಗ್ಯತೆ ಆಗಲಿ ನನಗಿಲ್ಲ. ಆದರೆ ಸತ್ಯ ಅಂತ ಹೇಳುವಷ್ಟು ಯೋಗ್ಯತೆನ ಅಮ್ಮನವ್ರು ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನ ಹೇಳಲೇಬೇಕು. ಯಾವುದೋ ಸತ್ಯ, ಯಾವುದೋ ಯೋಗ್ಯತೆ ಕಂಡಿದ್ದೀನಲ್ಲ ನೀನ್ ಚಪ್ಲಿಕಾಯ ಯೋಗ್ಯತೆನ. ಬಂದ್ಬಿಟ್ಟ. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ದುಡ್ಡು ತಗೊಂಡು ನಿಜ, ಆದರೆ ಕಳ್ತನ ಮಾಡಿಲ್ಲ. ನಾನು ಕಳ್ಳ ಅಲ್ಲ, ನಂಬಿ. ಹೌದೌದು, ಕಳ್ಳರು ನಾವೇ ಕತ್ತಿದ್ದು ಅಂತ ಹೇಳ್ತಾರೆ. ಕಳ್ಳರು ತಾವು ಮಾಡಿದ ಕಳ್ತನನ ತಾವೇ ಮಾಡಿದ್ದಂತ ಒಪ್ಕೊಂಡಿರೋದು ಇಡೀ ಇತಿಹಾಸದಲ್ಲೇ ಇಲ್ಲ. ನಾನು ಕದ್ದಿಲ್ಲ ಅನ್ನೋದೇ ನಿಜ. ನಾನು ಬಡವ ಇರ್ಬೋದು, ಆದರೆ ಕಳ್ಳ ಅಲ್ಲ. ಇದುವರೆಗೂ ನನ್ನ ಹತ್ರ ಏನು ಕೇಳ್ದಿರೋ ಜಾಜಿ ಸೀರೆನ ಕೇಳಿದ್ಲು. ನನಗೂ ಕೊಡಿಸ್ಬೇಕು ಅಂತ ಆಸೆ, ಆದರೆ ನನ್ನ ಹತ್ರ ದುಡ್ಡಿಲ್ಲ. ತುಂಬ ಬೇಜಾರಾಯಿತು. ಅಮ್ಮನವ್ರ ಹತ್ರ ಯಾಕಮ್ಮ ಹಿಂಗೆ ಮಾಡಿದೆ, ಇದಕ್ಕೊಂದು ದಾರಿ ತೋರಿಸು, ಜಾಜಿ ಆಸೆನ ಪೂರೈಸಂಗೆ ಮಾಡು ಅಂತ ಬೇಡ್ಕೊಂಡೆ. ಯಾಕಮ್ಮನವ್ರೆ ನನಗೆ ಈ ರೀತಿ ಪರೀಕ್ಷೆ ಮಾಡ್ತೀರಾ? ಅದೆಷ್ಟು ಆಸೆಯಿಂದ, ಬಂಗಾರಿ ನನಗೆ ಈ ಸೀರೆ ಇಷ್ಟ ಆಯಿತು, ಕೊಡಿಸು ಅಂತ ಕೇಳಿದ್ಲು. ಹೇಗೆ ಕೊಡಿಸ್ಲಿ? ನೀವೇ ಒಂದು ದಾರಿ ತೋರಿಸ್ಬೇಕು ಅಮ್ಮನವ್ರೆ. ಆಮೇಲೆ ಮನೆಯೊಳಗೆ ಬರ್ತೀನಿ, ಒಂದೊಂದು ಹೆಜ್ಜೆಗೂ ಒಂದೊಂದು ದುಡ್ಡು ಬಿದ್ದಿತ್ತು. ಅದನ್ನೆಲ್ಲ ಆಯ್ಕೋತಾ ಹೋದೆ. ಕೊನೆ ದುಡ್ಡು ಅಮ್ಮನವ್ರ ಹತ್ರ ಬಿದ್ದಿತ್ತು. ನಾನು ಮೊದಲೇ ಪೆದ್ದು ಅಮ್ಮನವರೇ ಈ ದುಡ್ಡು ನಂಗೆ ಕೊಟ್ಟಿದ್ದು ಅಂತ ಹೇಳಿ ಆ ದುಡ್ಡನ್ನೆಲ್ಲ ತಗೊಂಡೋಗಿ ಸೀರೆ ದುಡ್ಡನ್ನ ಚುಕ್ತಾ ಮಾಡಿ ಬಂದೆ. ಆಮೇಲೆ ಗೊತ್ತಾಗಿದ್ದು ನನಗೆ ನಾನು ತಗೊಂಡಿರೋ ದುಡ್ಡು ಅಮ್ಮನವ್ರ ಹರಕೆ ದುಡ್ಡು ಅಂತ. ಗೊತ್ತಿದ್ರೆ ಖಂಡಿತ ಮುಟ್ತಿರ್ಲಿಲ್ಲ. ಬಂಗಾರಿ, ನೀನ್ ಎಷ್ಟು ಕತೆ ಕಟ್ಟಿ ಹೇಳಿದ್ರು ನಿನ್ ಕತೆನ ನಾನು ಯಾವತ್ತೂ ನಂಬಲ್ಲ. ನನಗೆ ನಿನ್ ಮೇಲೆ ನಂಬಿಕೆ ಹೊರಟೋಗಿದೆ. ನೀನು ನಂಬಿಕೆ ಕಳ್ಕೊಂಡಿದೀಯ. ನೀನು ನಮ್ಮ ಮನೆಗೆ ಒಬ್ಬ ಕಳ್ಳ ಅಳಿಯ ಅಷ್ಟೇ. ನಮ್ಮ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ನೀನು. ಇನ್ನೊಂದು ಸರಿ ನಿನ್ನ ನಂಬೋ ಮಾತೇ ಇಲ್ಲ. ವಿಶ್ವಾಸ ದ್ರೋಹಿ. ನೀವು ಚಕ್ರಾಪುರಿಯ 8 ದಿಕ್ಕಿನಲ್ಲಿರೋ 8 ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಬೇಕು. ಈ ರಕ್ತನ ಅವ್ರು ಮುಟ್ಟಬೇಕು, ಮೈಲಿಗೆ ಆಗಬೇಕು. ಹಾಗಿದ್ರೆ ಇದು ಜಾಜಿ ಬಂಗಾರಿಗ? ಹೌದು, ಅವರನ್ನ ಮೈಲಿಗೆ ಮಾಡಿ ಅವ್ರ ವ್ರತನ ಹಾಳು ಮಾಡು.